ಇಡೀ ದೇಶದಲ್ಲಿ ವಿಜೃಂಭಣೆಯಿಂದ ಆಚರಿಸುವ ನವರಾತ್ರಿ ಅಂದರೆ ಅದು ಶರದ್ ನವರಾತ್ರಿ. ಬ್ರಹ್ಮಾಂಡ ಸೃಷ್ಟಿಗೆ ಕಾರಣಲಾದ ನಂತರ ತಾನೇ ಸ್ವತಃ ತಾಯ್ತನವನ್ನು ಅನುಭವಿಸ್ತಾಳೆ ಪಾರ್ವತಿ ದೇವಿ. ಸ್ಕಂದ ಮಾತೆಯಾಗಿ ಹೆಸರೇ ಹೇಳುವ ಹಾಗೆ ಈಕೆ ಕಾರ್ತಿಕೇಯ ಅಂದರೆ ಸ್ಕಂದನ ತಾಯಿ, ಹಾಗೂ ಈಕೆ ತಾಯಿ ಹಾಗೂ ಮಗುವಿನ ಅವಿನಾಭಾವ ಸಂಬಂಧವನ್ನು ಸೂಚಿಸೋ ದೇವತೆ. ಹಿಂದಿನ ಅವತಾರದ ಹಾಗೆ ರೌದ್ರ ಅವತಾರವೂ ಅಲ್ಲ, 16 ಕೈಗಳೂ ಇಲ್ಲ, ಅದರ ತುಂಬ ಆಯುಧಗಳೂ ಇಲ್ಲ. ಯಾಕಂದರೆ ಈಕೆ ಇಲ್ಲಿ ಮಮತಾಮಯಿ ತಾಯಿ. ಸಿಂಹ ಈಕೆಯ ವಾಹನ. ಒಂದು ಕೈ ಅಭಯ ಮುದ್ರೆಯನ್ನು ಸೂಚಿಸಿದ್ರೆ ಮತ್ತೊಂದರಲ್ಲಿ ಕಾರ್ತಿಕೇಯನನ್ನ ಹಿಡಿದಿದ್ದಾಳೆ, ಇನ್ನೆರಡರಲ್ಲಿ ಕಮಲವನ್ನ ಹಿಡಿದಿದ್ದಾಳೆ. ಈಕೆ ಕೂತಿರೋದು ಕೂಡ ಕಮಲದ ಮೇಲೆ, ಆದ್ರಿಂದ ಈಕೆಯ ಮತ್ತೊಂದು ಹೆಸರು ಪದ್ಮಾಸಿನಿ. ಈಕೆ ಬುಧ ಗ್ರಹಕ್ಕೆ ಅಧಿಪತಿಯಾಗಿ ಬುದ್ಧಿವಂತಿಕೆ ಮತ್ತು ಸಂವಹನೆ ಹಾಗೂ ಮಾನಸಿಕ ಸ್ಪಷ್ಟತೆಗೆ ಈಕೆಯನ್ನೇ ನಾವು ಪೂಜೆ ಮಾಡಬೇಕಾಗಿರೋದು. ಈಕೆಯನ್ನು ಒಲಿಸಿಕೊಳ್ಳೋಕೆ ಹೇಳ್ಬೇಕಾಗಿರೋ ಮಂತ್ರ ಓಂ ದೇವಿ ಸ್ಕಂದಮಾತೇ ನಮಃ. ಇನ್ನು ಈ ದೇವಿಗೆ ನೈವೇದ್ಯ ಏನಿಡಬೇಕಂದ್ರೆ ಸಿಹಿ ಪೊಂಗಲ್ ಇಡ್ಬೋದು, ಇಲ್ಲಾಂದರೆ ಹಣ್ಣುಗಳಿಂದ ಏನಾದರೂ ಭಕ್ಷ್ಯ ಭೋಜನ ಮಾಡಿ ತಾಯಿಗೆ ಅರ್ಪಿಸಿದರೆ ತಾಯಿ ಕೃಪೆಗೆ ಪಾತ್ರರಾಗಬಹುದು.